ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕನ ಮಕ್ಕಳು ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವಸುಗೆ ಮಗು ಆಗಿರೋದ್ರಿಂದ ಎಲ್ಲರೂ ಕೂಡ ತುಂಬಾ ಖುಷಿಯಲ್ಲಿರ್ತಾರೆ. ಮಗುನ ಎತ್ಕೊಂಡು ಸ್ನೇಹ ಕಂಟಿ ಎಲ್ಲರೂ ಕೂಡ ಮುದ್ದಾಡ್ತಾ ಇರ್ತಾರೆ. ಆದರೆ ಸಿಂಗಾರಮ್ಮ ಮಾತ್ರ ಬಂಗಾರಮ್ಮನ ಜಾಗದಲ್ಲಿರೋದ್ರಿಂದ ಮಗು ಕಡೆ ಸ್ವಲ್ಪನೂ ಕೂಡ ಗಮನ ಹರಿಸ್ತೆ. ಅವ್ರ ಮಾತಿಗೆ ಕಿವಿ ಕೊಡದೆ ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ. ಆಗ ಎಲ್ಲರಿಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ. ಬಂಗಾರಮ್ಮ ಯಾಕೆ ಮಗುನೂ ಎತ್ಕೊಳ್ತಾ ಇಲ್ಲ, ಮಗು ನೋಡಿ ಖುಷಿನೂ ಪಡ್ತಾ ಇಲ್ಲ ಅಂತ ತುಂಬಾ ಆಶ್ಚರ್ಯ ಪಡ್ತಾ ಇರ್ತಾರೆ. ಆದರೆ ಸಿಂಗಾರಮ್ಮಂಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ಸಿಂಗಾರಮ್ಮ ಅತ್ತೆ ತರಿಕೆ ನನಗೆ ಇಷ್ಟೊಂದು ಜನ ಕಂಡ್ರೆ ಆಗಲ್ಲ, ಇಲ್ಲಿ ನೋಡಿದ್ರೆ ಜನಗಳು ಗುಂಪೇನೆ ಸೇರಿದೆಯಲ್ಲ ಅಂತ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ. ವಸುಗೆ ಮಗು ಆಗಿರೋದ್ರಿಂದ ಎಲ್ಲರೂ ಖುಷಿಯಿಂದ ಸಿಹಿನ ಮಾಡಬೇಕು ಅಂತ ಸ್ನೇಹ ಅವರು ಅತ್ತೆ ಬನ್ನಿ ನಾವು ಶಾವಿಗೆ ಪಾಯಸನ ಮಾಡೋಣ ಅಂತ ಕರೀತಾರೆ. ಆದರೆ ಸಿಂಗಾರಮ್ಮ ಏನು ಮಾತಾಡದೆ ಮೌನವಾಗೇ ಇರ್ತಾರೆ. ಆಗ ಸ್ನೇಹ ಮತ್ತೆ ಕಂಟಿ ಅತ್ತೆ ದೇವಸ್ಥಾನದಿಂದ ಬಂದ ಮೇಲೆ ತುಂಬಾನೇ ಬದಲಾಗಿದ್ದಾರೆ ಅಲ್ವಶ್ರೀ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಸಿಂಗಾರಮ್ಮಂಗೆ ಗಾಬರಿ ಆಗುತ್ತೆ. ಆಗ ಸ್ನೇಹ ಅವರು ಅತ್ತೆ ಈ ಥರ ಮೌನವ್ರತ ಮಾಡಬೇಕು ಅಂತ ಅಂದರೆ ಈ ಥರನೇ ಗಟ್ಟಿಯಾಗಿರಬೇಕು ಅಂತಲೂ ಹೇಳ್ತಾರೆ. ಆಗ ಸಿಂಗಾರಮ್ಮಂಗೆ ಒಂದು ಕ್ಷಣ ಸಮಾಧಾನ ಆಗುತ್ತೆ. ಬಂಗಾರಮ್ಮಂಗೆ ಮೊಮ್ಮಗಳು ಹುಟ್ಟಿದಾಳೆ ಅಂತ ಖುಷಿಗೆ ಪುಟ್ಟಕ್ಕನೂ ಕೂಡ ಹೋಳಿಗೆ ಮಾಡಿ ಊರಿಗೆಲ್ಲ ಊಟ ಹಾಕಿಸ್ತಾ ಇರ್ತಾರೆ. ಈ ಕಡೆ ಸ್ನೇಹ ಅವರು ಊಟಕ್ಕೆ ಶಾವಿಗೆ ಪಾಯಸನ ಸಿಂಗಾರಮ್ಮನ್ನೇ ಕರ್ಕೊಂಡು ಅಡುಗೆ ಎಲ್ಲ ಮಾಡ್ತಾರೆ. ನಂತರ ಎಲ್ಲರೂ ಏನೇ ಮಾತಾಡಿದ್ರು ಕೂಡ ಸಿಂಗಾರಮ್ಮಗೆ ಸ್ವಲ್ಪನೂ ಅರ್ಥ ಆಗ್ತಿರಲ್ಲ. ಯಾರು ಯಾರಿಗೆ ಏನಾಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಂಗಾರಮ್ಮನ ಜಾಗದಲ್ಲಿ ಸಿಂಗಾರಮ್ಮಂಗೆ ಇರೋದಕ್ಕೆ ತಲೆ ಕೆಟ್ಟೋಗ್ತಾ ಇರುತ್ತೆ. ನಾನೇನಾದರೂ ಸಿಂಗಾರಮ್ಮ ಆಗಿ ಬಂದಿದ್ರೆ ಒಬ್ಬೊಬ್ರನ್ನು ಶೂಟ್ ಮಾಡಿ ಬಿಸಾಕ್ತಿದ್ದೆ ಅಂತ ಯೋಚನೆ ಮಾಡ್ತಾ ಸಿಗರೇಟ್ನ ಸೇರ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸ್ನೇಹ ಅವರು ಅತ್ತೆ ರೂಮಲ್ಲಿದ್ದಾರೆ ಅಲ್ವಾ, ಅವ್ರಿಗೆ ಹಾಲು ತಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡು ಹಾಲು ತಗೊಂಡು ರೂಮ್ ಹತ್ರ ಬರ್ತಾರೆ. ರೂಮ್ ನೋಡಿದ್ರೆ ಲಾಕ್ ಆಗಿರುತ್ತೆ. ಆಗ ಸ್ನೇಹ ಅವರು ಅತ್ತೆ ಅತ್ತೆ ಅಂತ ಕೂಕೊಳ್ತಾ ಇರ್ತಾರೆ. ಆದರೆ ಸಿಂಗಾರಮ್ಮ ಮಾತ್ರ ಸಿಗರೇಟ್ನ ಸೇರ್ತಾ ಇರ್ತಾರೆ. ಆಗ ಸ್ನೇಹ ಅವರು ಕೂಗಿದ್ದು ಕೇಳಿದ ತಕ್ಷಣವೇ ಗಾಬರಿ ಆಗುತ್ತೆ. ಆಗ ಸಿಂಗಾರಮ್ಮ ಸಿಗರೇಟ್ನ ಸೇದಿ ಕಿಟಕಿಯಿಂದ ಹೊರಗಡೆ ಎಸೆಯೋದಕ್ಕೆ ಅಂತ ಹೋಗ್ತಾರೆ. ಆಗ ಸ್ನೇಹ ಅವರು ಮತ್ತೆ ಅತ್ತೆ ಅತ್ತೆ ಅಂತ ಕೂಕೊಳ್ತಾ ಇರ್ತಾರೆ. ಆಗ ಸಿಂಗಾರಮ್ಮಂಗೆ ಸ್ನೇಹ ಒಂದೇ ಸಮನೆ ಕೂಕೊಳ್ತಾ ಇರೋದನ್ನ ಕೇಳಿ ತುಂಬಾನೇ ಕೋಪ ಬರುತ್ತೆ. ತರಿಕೆ ಸಿಗರೇಟ್ನ ನೆಮ್ಮದಿಯಾಗಿ ಸೇದೋದಕ್ಕೆ ಬಿಡೋದಿಲ್ವಲ್ಲ ಇವರು ಅಂತ ತುಂಬಾನೇ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಆಗ ಸ್ನೇಹ ಅವರು ಅತ್ತೆ ಯಾಕೆ ಇನ್ನು ಡೋರ್ನ ಓಪನ್ ಮಾಡ್ತಾ ಇಲ್ಲ ಅಂತ ಅನ್ಕೊಂಡು ಮತ್ತೆ ಡೋರ್ನ ಬಡಿತಾ ಇರ್ತಾರೆ. ಆಗ ಸಿಂಗಾರಮ್ಮ ಕಿಟಕಿನಲ್ಲಿ ಸಿಗರೇಟ್ನ ಎಸ್ದು ಡೋರ್ನ ಓಪನ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅದಕ್ಕೂ ಮುಂಚೆ ಸ್ಮೆಲ್ ಎಲ್ಲ ಇರುತ್ತೆ, ಮತ್ತೆ ಸಿಗರೇಟ್ ಹೊಗೆ ಎಲ್ಲ ಇರುತ್ತೆ. ಇದೇನಾದ್ರೂ ಗೊತ್ತಾದ್ರೆ ನನ್ನನ್ನು ಕಂಡಿಡ್ದು ಬಿಡ್ತಾಳೆ, ನನ್ನನ್ನು ಅನುಮಾನಿಸ್ತಾಳೆ ಅಂತ ಮೊದಲೇ ಓದ್ಕೊಂಡಿರೋಳು ಇವಳು. ಅತ್ತೆಗೆ ತುಂಬಾನೇ ಕ್ಲೋಸ್ ಇರೋ ಹಾಗೆ ಕಾಣಿಸ್ತಾಳೆ ಅಂತ ಅನ್ಕೊಂಡು ಸಿಗರೇಟ್ ಹೋಗಿ ಆ ಕಡೆ ಈ ಕಡೆ ಹೋಗೋ ಹಾಗೆ ಕೈಯಲ್ಲೇ ಇದು ಮಾಡ್ತಾರೆ. ಅದಾದ ನಂತರ ಡೋರ್ ಹತ್ರ ಹೋಗ್ಬಿಟ್ಟು ಹಬ್ಬ ಅಂತ ಅನ್ಕೊಂಡು ಡೋರ್ನ ಓಪನ್ ಮಾಡ್ತಾರೆ. ಆಗ ಸ್ನೇಹ ಅವರು ಅತ್ತೆ ಹಾಲು ತಗೊಳ್ಳಿ ಅಂತ ಹೇಳಿ ಹಾಲನ್ನ ಕೊಡ್ತಾರೆ. ಆಗ ಸಿಂಗಾರಮ್ಮ ಹಾಲನ್ನ ಇಸ್ಕೊಳ್ತಾಳೆ. ಆಗ ಸ್ನೇಹಗೆ ಸಿಗರೇಟ್ ಸ್ಮೆಲ್ಲು ಗೊತ್ತಾಗುತ್ತೆ. ಅತ್ತೆ ಏನೋ ರೂಮು ಸ್ಮೆಲ್ ಬರ್ತಿದೆಯಲ್ಲ, ಏನಾಗಿರ್ಬೋದು ಅತ್ತೆ ಅಂತ ಕೇಳ್ತಾಳೆ. ಆಗ ಸಿಂಗಾರಮ್ಮಂಗೆ ತುಂಬಾನೇ ಗಾಬರಿ ಆಗುತ್ತೆ. ಆಗ ಸ್ನೇಹ ಅವರು ಅತ್ತೆ ಏನೋ ವಾಸನೆ ಬರ್ತಾ ಇದೆ ಅಂತ ಹೇಳಿ ವಾಸನೆನ ಟೆಸ್ಟ್ ಮಾಡ್ತಾ ಇರ್ತಾರೆ. ಆಗ ಸಿಂಗಾರಮ್ಮನು ತುಂಬಾನೇ ದಿಗಿಲು ಬೀಳ್ತಾ ಇರ್ತಾರೆ. ಇದಾಗಿತ್ತು ನಾಳೆಯ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.